ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿಯಲ್ಲಿ ಪುನರಾರಂಭಿಸಲಾದಂತಹ ಮತ್ತೊಂದು ಕಲಿಕಾ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಐ ವೆಲ್ಕಮ್ ಯು ಆಲ್ to this particular learning series where we have re-begun the banking, SSC and RRB training. ಹೌದಲ್ವಾ ಸ್ನೇಹಿತರೆ, ನಾನು ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ಬ್ಯಾಂಕಿಂಗ್ ಬಗೆಗಿನ ಒಂದು ಸ್ಥೂಲ ವಿವರಣೆಯನ್ನು ಕೊಟ್ಟಿದ್ದೆ. Isn't it? We had the information in a very broad manner of banking examinations, and today we will learn about SSC, that is Staff Selection Commission. It is not committee, commission. Okay, we will just see. ಸ್ನೇಹಿತರೆ, ಏನಂತ ಹೇಳಿದ್ರೆ, ಈ ದಿವಸ ನಾನು ಕೊಡ್ತಾ ಇರೋವಂಥ ಮಾಹಿತಿ ಯಾವ ಡಿಪಾರ್ಟ್ಮೆಂಟ್ ಅಥವಾ ಯಾವ ಇಲಾಖೆಯವರು ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಸ್ನೇಹಿತರೆ, ನೆನಪಿರಲಿ, ಇದು ಆಯೋಗ, ಸಮಿತಿ ಅಲ್ಲ, ಕಮಿಟಿ ಅನ್ನಬಾರ್ದು. ಅಂದರೆ ಇವರು ಯಾರು? ಕೇಂದ್ರ ಸರ್ಕಾರದಲ್ಲಿ ಬೇರೆ ಬೇರೆ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡುವಂಥ ಇಲಾಖೆ. ಈಗ UPSC ಅಂತೂ ನಮಗೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ, ಹೌದಲ್ವಾ? ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಉನ್ನತ ಮಟ್ಟದ ಹುದ್ದೆಗಳಿಗೆ ಅಂತ ಹೇಳಿ ರೆಕ್ರೂಟ್ಮೆಂಟ್ಸನ್ನು ಮಾಡ್ತಾರೆ. ಆದರೆ ಈ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಏನಿದೆಯಲ್ಲ, ಅದು ಬಾಕಿ ಎಲ್ಲ, ಅಂದರೆ ಕ್ಲರಿಕಲ್ ಕೇಡರ್ ಇರ್ಬೋದು ಅಥವಾ ಹೈಯರ್ ಗ್ರೇಡ್ಸ್ ಲೆಸ್ಸರ್ ದ್ಯಾನ್ ದಿ ಸಿವಿಲ್ ಸರ್ವೀಸಸ್. UPSCನೂ ಅಷ್ಟೇ, ಸಿವಿಲ್ ಸರ್ವೀಸಸ್ ಒಂದಕ್ಕೆ ಏನು ರೆಕ್ರೂಟ್ ಮಾಡಲ್ಲ, ಸಾಕಷ್ಟು ಹುದ್ದೆಗಳಿಗೆ ರೆಕ್ರೂಟ್ಮೆಂಟ್ ಪರೀಕ್ಷೆಗಳನ್ನು ನಡೆಸುತ್ತೆ. ಸಿಬ್ಬಂದಿಯನ್ನು ಆರಿಸಿ ಸೆಂಟ್ರಲ್ ಗೌರ್ಮೆಂಟಿಗೆ ಇಂಥವರು ಯೋಗ್ಯರು, ಇವ್ರ ಕೈಲಿ ಸಾಧ್ಯ ಅಂತ ಹೇಳಿ ಮಾಡಿಕೊಡುತ್ತೆ. ಆದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನು ಸ್ವಲ್ಪ ಕೆಳಸ್ತರದ ಹುದ್ದೆಗಳಿಗೆ ಆಯ್ಕೆ ಮಾಡುವಂಥ ಒಂದು ಆಯೋಗ ಅಥವಾ ಒಂದು ಇಲಾಖೆ ಆಗಿದೆ, ಸರಿ ಅಲ್ವಾ? ಇದರ ಬಗ್ಗೆ ಅಂತೂ ನಮಗಿರುವಂಥ ಮಾಹಿತಿ ಅತಿ ಅಲ್ಪ. ಸ್ನೇಹಿತರೆ, ನಾವು ಇದರ ಬಗ್ಗೆ ಹೆಚ್ಚು ಎಚ್ಚೆತ್ಕೋಬೇಕು. ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾಕಾಗಿ ಬರೀ ಉತ್ತರ ಭಾರತೀಯರಿದ್ದಾರೆ, ಅಥವಾ ಇದ್ದರೆ ಕೇರಳದವರು, ಆಂಧ್ರದವರು, ತಮಿಳ್ನಾಡವರು ಹೀಗೆಲ್ಲ ಇದ್ದಾರೆ. ಕನ್ನಡಿಗರ ಸಂಖ್ಯೆ ಅತಿ ವಿರಳ. ಯಾಕೆ ಅಂತಂದರೆ ನಾವು ಇದು ಯಾವುದ್ರ ಬಗ್ಗೆನೂ ಒಲವು ತೋರಿಸಲ್ಲ, ಹೆಚ್ಚಿಗೆ ನಾವು ಇದ್ರ ಬಗ್ಗೆ ಎಕ್ಸ್ಪ್ಲೋರೇ ಮಾಡೋಕ್ಕೆ ಹೋಗಿರಲ್ಲ. ಆದರೆ ನಿಮಗೆ ಗೊತ್ತಿರಲಿ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಪ್ರತಿ ವರ್ಷ ತನ್ನದೇ ಆದಂಥ ಟೈಮ್ ಟೇಬಲ್ನ ಬಿಡುಗಡೆ ಮಾಡಿಬಿಡುತ್ತೆ. ಆ ಟೈಮ್ ಟೇಬಲಲ್ಲಿ ಮುಂದಿನ ವರ್ಷ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ, ಯಾವತ್ತು ಪರೀಕ್ಷೆಗೆ ಅಪ್ಲಿಕೇಶನ್ನ ಬಿಡುಗಡೆ ಮಾಡ್ತೀವಿ, ಯಾವತ್ತು ಅಪ್ಲಿಕೇಶನ್ ಹಾಕೋಕ್ಕೆ ಕೊನೆ ದಿನ, ಯಾವತ್ತು ನೀವು ಪರೀಕ್ಷೆಯನ್ನು ಬರಿಬೇಕು, ರಿಸಲ್ಟ್ ಯಾವತ್ತು, ರೆಕ್ರೂಟ್ಮೆಂಟ್ ಯಾವತ್ತು ಸಂಭವನೀಯ, ಎಲ್ಲವನ್ನೂ ಕೂಡ ಆ್ಯನ್ಯುಯಲ್ ಟೈಮ್ ಟೇಬಲ್ಸ್, ಅಂದರೆ ಒಂದು ವರ್ಷಕ್ಕೆ ಆಗುವಂತೆ ಅವರು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿಬಿಟ್ಟಿರ್ತಾರೆ. ಅದರಂತೆಯೇ ನಡೀತಿರುತ್ತೆ. ಸ್ನೇಹಿತರೆ, ಇದು ಹೆಚ್ಚು ರಾಜ್ಯ ಪರೀಕ್ಷೆಗಳಿಗಿಂತ ಹೆಚ್ಚು ನಿಯತಕಾಲಿಕವಾಗಿ, ಸರಿಯಾಗಿ, ನಿಯಮಿತವಾಗಿ, ಆಮೇಲೆ ಕಡಿಮೆ ಅಥವಾ ಇಲ್ಲ ಅಂತ ಹೇಳುವಂಥ, ತಿಳಿದು ಬರಲ್ಲ ಅನ್ನುವಂಥದ್ದಲ್ಲ, ಇಲ್ಲದಿರುವಂಥ ಯೋಗ್ಯತೆಗೆ ತಕ್ಕವರಿಗೆ ಕೊಡುವಂಥ ಪರೀಕ್ಷೆಗಳು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿನ ಪರೀಕ್ಷೆಗಳು. ನಾವು ಇದಕ್ಕೆ ಒಂದು ಹೋಲಿಕೆ ಏನು ಹೇಳ್ಬೋದಂದರೆ, ಈಗ ಹೇಳಿದಾರಲ್ಲ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು, ಅಂದರೆ KESಗೆ ಬಿಟ್ಟರೆ ಮಿಕ್ಕೆಲ್ಲ ಪರೀಕ್ಷೆಗಳಿಗೆ ನೀವು ಮಿಕ್ಕೆಲ್ಲ ಹುದ್ದೆಗಳಿಗೆ ನೀವು ಪರೀಕ್ಷೆಗಳನ್ನು ಮಾಡ್ಕೊಳ್ಳಿ ಅಂತ ಹೇಳಿದಾರಲ್ಲ, ಆ KEAಗೆ SSC ಸಮಾನವ. ಹೌದು, ಹಾಗಂತ ಹೇಳಿ ನಾವು ತಿಳ್ಕೊಬೋದು. ಯಾಕಂದರೆ ಅದು KPSCಗಿಂತ ಒಂದು ಮಟ್ಟದಲ್ಲಿ ಅಥವಾ ಒಂದು ವಿಭಾಗದಲ್ಲಿ ಸ್ವಲ್ಪ ಕಡಿಮೆ ಮಟ್ಟದ ಹುದ್ದೆಗಳಿಗೆ ಆಯ್ಕೆಯನ್ನು ಮಾಡುವಂಥ ಸಂಸ್ಥೆ ಅಂತ, ಸರಿ ಅಲ್ವಾ? SSC ಬಗ್ಗೆ ಮತ್ತೊಂದು ನಿಮಗೆಲ್ಲರಿಗೂ ಮನದಟ್ಟಾಗಲೇಬೇಕಾದಂಥ ಒಂದು ಮಾಹಿತಿ ಏನು ಗೊತ್ತಾ? ಹೆಂಗೆ ಇವರು ಸೆಲೆಕ್ಷನ್ ಅಥವಾ ವೇಕೆನ್ಸೀಸ್ನ ಪರಿಗಣಿಸ್ತಾರೆ ಅಂದರೆ, ಒಂದೊಂದು ಝೋನ್ ಅಂತ ಮಾಡಿದ್ದಾರೆ ಸ್ನೇಹಿತರೆ, ಸರಿ ಅಲ್ವಾ? ಒಂದೊಂದು ಝೋನ್, ಅದಕ್ಕೆ ರೀಜನ್, ಭಾಷೆ ಆ ಥರ ಎಲ್ಲ ಒಂದು ವಲಯ ಅಂತ ಮಾಡಿದ್ದಾರೆ. KKR ಝೋನ್ ಅಂತ ಇದೆ. KKR ಝೋನ್ ಅಂದರೆ ಕರ್ನಾಟಕ, ಕೇರಳ, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಬರುತ್ತೆ. ಈ ಮೂರು ಪ್ರದೇಶಗಳನ್ನು ಸೇರಿಸಿ ಒಂದು ಝೋನ್ ಅಥವಾ ಒಂದು ವಲಯ ಅಂತ ಮಾಡಿದ್ದಾರೆ. ಇದರಲ್ಲಿ ನಮಗಂತ ಇರುವಂಥ ಮೀಸಲಾದ ಹುದ್ದೆಗಳು, ಅಂದರೆ
ಬೇರೆ ಬೇರೆ ಅಂದರೆ ಜನಸಂಖ್ಯೆ, ಆಮೇಲೆ ಎಷ್ಟು ಯಾವ್ಯಾವ ಜಿ ಎಮ್ ಎಷ್ಟು, ಒ ಬಿ ಸಿ ಎಷ್ಟು, ಇದೆಲ್ಲ ಅವರು ಬೇರೆ ಬೇರೆ ಆಧಾರಗಳನ್ನು ಇಟ್ಕೊಂಡು ಯಾವ ಪ್ರದೇಶಕ್ಕೆ ಎಷ್ಟು ಹುದ್ದೆಗಳನ್ನು ನಾವು ಮೀಸಲಿಡಬೇಕು ಅಥವಾ ಕೊಡಬೇಕು ಅಂತ ಹೇಳಿದ್ರೆ ಈ KKR ಝೋನಿಗೆ 5% ಹುದ್ದೆಗಳನ್ನು ಕೊಡಬೇಕಂತ ಹೇಳಿ ಇಟ್ಟಿದ್ದಾರೆ. ಆದರೆ ಪ್ರತಿ ವರ್ಷವೂ ಇವಾಗಿನ ತನಕಲ್ಲೂ 4% ಮಾತ್ರ ಭರ್ತಿ ಆಗ್ತಿದೆ, 1% ವೇಕೆನ್ಸಿ ಹಾಗೆ ಇದೆ. ಈ 4%ದಲ್ಲಿ ಗಮನಿಸ್ಕೊಳ್ಳಿ, 4%ದಲ್ಲಿ ಅಂಡಮಾನ್ ಆ್ಯಂಡ್ ನಿಕೋಬಾರ್ 0 ಅಪ್ಲಿಕೆಂಟ್ಸ್, ಕೇರಳದಲ್ಲಿ 2.7 ಅಪ್ಲಿಕೆಂಟ್ಸ್ ಬಗ್ಗೆ ನಾವು ಮಾತಾಡ್ತಿರೋದು. ಪರೀಕ್ಷೆ ಬರೆಯೋರು, ಹುದ್ದೆಗೆ ಆಯ್ಕೆ ಆಗೋರು ಅವ್ರ ಬಗ್ಗೆ ಹೇಳ್ತಾ ಇಲ್ಲ, ಅಪ್ಲಿಕೇಶನ್ ಹಾಕೋವ್ರ ಬಗ್ಗೆ. ಅವರು ಪರೀಕ್ಷೆಗೆ ಬಂದ್ರೆ ಬರ್ಬೋದು, ಇಲ್ಲ ಅಂದ್ರೆ ಇಲ್ಲ, ಪರೀಕ್ಷೆನಲ್ಲಿ ಪಾಸ್ ಆದ್ರೆ ಆಗ್ಬೋದು, ಇಲ್ಲ ಅಂದ್ರೆ ಇಲ್ಲ, ಪಾಸ್ ಆದವ್ರು ಮತ್ತೆ ಕೆಲಸ ತಗೋಬೋದು, ಇಲ್ಲ ಅಂದ್ರೆ ಇಲ್ಲ, ಹೀಗಿಲ್ಲ ಇದೆ. ಬರೀ ಅಪ್ಲಿಕೇಶನ್ ಹಾಕೋರ ಸಂಖ್ಯೆ ಕೇರಳ 2.7% ಆದರೆ ಕರ್ನಾಟಕ 1.3% ಮಾತ್ರ ಹಾಕ್ತಾ ಇದ್ದೀವಿ. ನಮಗಿಲ್ಲಿ ಸಿಕ್ಕಾಪಟ್ಟೆ ಅವಕಾಶಗಳಿದೆ ಸ್ನೇಹಿತರೆ. ಆದರೆ ಎಲ್ಲರೂ ಹೇಳುವಂಥದ್ದು ನಮ್ಮನ್ನು ದೇಶಾದ್ಯಂತ ಯಾವುದೇ ಪ್ರದೇಶಕ್ಕೆ ಕೆಲಸಕ್ಕೆ ಹಾಕಬಹುದು ಅಂತ ಹೇಳಿಬಿಟ್ಟು, ಇವಾಗ ಆ ಥರ ಎಲ್ಲ ಪಾಲಿಸಿ ಚೇಂಜಸ್ ಕೆಲವೊಂದು ಮಾಡಿದ್ದಾರೆ. ಲೋಕಲೈಟ್ಸನ್ನು ಇಲ್ಲಿ ಇರಿಸೋವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಆದ್ದರಿಂದ ನೀವು ದೇಶದ ಎಲ್ಲೆಲ್ಲೋ ಹಾಕಿಬಿಡ್ತಾರೆ ಅಂತೇನು ಹೆದರೋ ಹಾಗಿಲ್ಲ. ಹೆಣ್ಮಕ್ಳಂತೂ ಹೆದರೋ ಹಾಗೆ ಇಲ್ಲ. ಯಾಕಂದರೆ ನಿಮ್ಮ ಮದುವೆ ಆಗೋ ತನಕ ಪೇರೆಂಟ್ಸ್ ಅಥವಾ ನಿಮ್ಮ ಗಾರ್ಡಿಯನ್ ಪ್ಲೇಸ್ ಆಫ್ ಎಂಪ್ಲಾಯ್ಮೆಂಟ್ ಅವರೆಲ್ಲಿರ್ತಾರೆ ಅಲ್ಲೇ ನಿಮ್ಮನ್ನು ಇರಿಸ್ತಾರೆ. ಮದುವೆ ಆದರೆ ಹಸ್ಬೆಂಡ್ಸ್ ಪ್ಲೇಸ್ ಆಫ್ ಎಂಪ್ಲಾಯ್ಮೆಂಟ್ ಎಲ್ಲಿದೆ ಅಲ್ಲಿಗೆ ನಿಮ್ಮನ್ನು ಕಳಿಸ್ಕೊಡ್ತಾರೆ. ಅಂಥದ್ದು ಒಂದು ವ್ಯವಸ್ಥೆ ಇದೆ ಸ್ನೇಹಿತರೆ. SSC ಬಗ್ಗೆ ಹೆಚ್ಚಿನ ಮಾಹಿತಿ, ಅರಿವು, ತರಗತಿಗಳು, ಹಾಗೆ ಇದಕ್ಕೆ ಬೇಕಾದಂಥ ಪೂರಕವಾದಂತಹ ಎಲ್ಲ ತಯಾರಿಗೆ ನೀವು ಜ್ಞಾನಗಂಗೋತ್ರಿಯನ್ನು ನೇರವಾಗಿ ಅಥವಾ ಪರದೆ ಮೇಲೆ ಕಾಣಿಸುವಂತಹ ಫೋನ್ ನಂಬರಿಗೆ ಫೋನ್ ಮಾಡಿ. ನಾವು ನಿಮ್ಮ ಜೊತೆಗಿರ್ತೀವಿ. ಈ ಪರೀಕ್ಷೆಗಳನ್ನು ಕನ್ನಡದ ಮಕ್ಕಳು ಪಾಸ್ ಮಾಡಬೇಕು. ನೀವು ಅತಿ ಹೆಚ್ಚಿನ ಜನ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೂಡ ನಿಮ್ಮ ಸ್ಥಾನವನ್ನು ಸಾಬೀತು ಮಾಡಬೇಕಾಗಿದೆ. ಅದರಿಂದ ಪ್ಲೀಸ್ ಡೂ connect to us and we will work together. You will be there in the central government berths. ಆಗ್ಬೋದಲ್ವಾ? ಹೋಗೋಣ ಹಾಗಾದರೆ. ಇದರಲ್ಲಿ ನಾವು ಏನೇನು ತಿಳ್ಕೋಬೇಕು, ಹಾಗಾದರೆ ನಮ್ಮನ್ನು ಯಾವ್ಯಾವ ಹುದ್ದೆ ಕರೀತಾರೆ, ನಮ್ಮ ಎಲಿಜಿಬಿಲಿಟಿ ಏನು, ಇಲ್ಲಿರುವಂಥ ಸಿಲೆಬಸ್ ಏನು ಪಾಠ ಕಲಿಬೇಕು, ಅದು ಎಲ್ಲವನ್ನು ನೋಡ್ಕೊಂಬಿಡೋಣ ಅಲ್ವಾ. ಮತ್ತು ಯಾವ್ಯಾವ ಹುದ್ದೆಗಳು ಅಂತಂದರೆ, ಒಂದು ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ CGL ಅಂತ ಹೇಳ್ತೀವಿ, ಹೌದಲ್ವಾ ಸ್ನೇಹಿತರೆ? ಏನು ಗೊತ್ತಾ, ಮ್ಯಾಥಮೆಟಿಕ್ಸ್ ಸ್ವಲ್ಪ ಹೆಚ್ಚಿನ ಡಿಫಿಕಲ್ಟಿ ಲೆವೆಲ್ ಹೆಚ್ಚಿರುತ್ತೆ, ಇಂಗ್ಲೀಷ್ ಕಡಿಮೆ ಇರುತ್ತೆ. ಯಾವುದಾದ್ರೇನು ನಾವು ಓದಲೇಬೇಕಲ್ವ. ಒಂದು ವರ್ಷ ಓದ್ಬಿಟ್ರೆ ಇದನ್ನು ಸಾಧಿಸೋದು ಅಷ್ಟು ತುಂಬ ಕಷ್ಟ ಅಲ್ಲ. ಲೆಟ್ ದಿ ಟಫ್ನೆಸ್ ಲೆವೆಲ್ ಬಿ ವಾಟ್ ಎವರ್. ಈಗ ನಾವು 7-8 ವರ್ಷ ಸ್ಲಾಗ್ ಮಾಡಿ ಓದಿ ಆಮೇಲೆ ಡಿಸಪಾಯಿಂಟ್ ಇದಕ್ಕಿಂತಲೂ ನಾವು 1 ವರ್ಷ ಭದ್ರವಾಗಿ ಫೋಕಸ್ಡಾಗಿ ಓದ್ತಾನೇ ಇದ್ದೀರಾ ಎಲ್ಲ ಪರೀಕ್ಷೆಗಳಿಗೆ, ನಂಗೆ ಗೊತ್ತು ಸ್ನೇಹಿತರು. ಆದರೆ ನಿಮ್ಮ ಫೋಕಸ್ನ ಸ್ವಲ್ಪ ಈ ಕಡೆಗೆ ಮಾಡಿಕೊಂಡಿದ್ದೆ ಆದರೆ ಇಲ್ಲಂತೂ ಹುದ್ದೆಗಳು ಗ್ಯಾರಂಟಿಡ್ ಅಲ್ವಾ. ಅದಾದಮೇಲೆ CHSL ಅಂದರೆ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಅಂತ ಹೇಳ್ತೀವಿ, ಸರಿ ಅಲ್ವಾ? ಇದರೂ ಕೂಡ ಇದು ಅಂದರೆ ಇಂಟರ್ಮೀಡಿಯೇಟ್ ಅಥವಾ ನಾವು PUC ಲೆವೆಲ್ ಅಂತ ಹೇಳ್ತೀವಲ್ಲ, ಅದನ್ನು ಆಧರಿಸಿ ಅದರ ಮೇಲೆ ಈ ಒಂದು ಪರೀಕ್ಷೆಗಳಿಗೆ ಅಥವಾ ಈ ಒಂದು ಹುದ್ದೆಗಳಿಗೆ ನಮ್ಮನ್ನು ಕರೀತಾರೆ, ಪರೀಕ್ಷೆಯನ್ನು ಬರಿಬೇಕಾಗತ್ತೆ. ಅದಾದಮೇಲೆ ಜನರಲ್ ಡ್ಯೂಟಿ ಅಂತ ಹೇಳಿ, ಅದಾದಮೇಲೆ MTS ಅಂತ ಹೇಳ್ತೀವಿ, ಅಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ, ಜೂನಿಯರ್ ಇಂಜಿನಿಯರ್, ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್ CPO ಅಂತ ಹೇಳ್ತೀವಿ, ಹಾಗೆಯೇ ಸ್ಟೆನೋಗ್ರಫರ್, ಅದಾದಮೇಲೆ ಫೇಸ್ 10, 11, 12 ಮತ್ತು 13 ಅಂತ ಹೇಳಿ ಹೀಗೆ ವಿವಿಧ ಹುದ್ದೆಗಳಿಗೆ. ಸ್ನೇಹಿತರೆ, ಇದರ ಬಗ್ಗೆ ಮಾಹಿತಿ ಇಲ್ಲ ಅಂತ ಅಂದ್ಕೋಬೇಡಿ. ನಾನು ಹೇಳಿದ್ದೀನಿ, ಪ್ರತಿ ಹುದ್ದೆಯನ್ನು ಪ್ರತ್ಯೇಕವಾಗಿ ತಗೊಂಡು ಇವತ್ತು ನಿಮಗೆ ಕೊಡ್ತಾ ಇರುವಂಥದ್ದು ನಮ್ಮ ಆರಂಭದ ಕಲಿಕಾ ದಿನಗಳಲ್ಲಿ ಎಲ್ಲ ಸ್ಥೂಲವಾಗಿ ಇದರ ಬಗ್ಗೆ ಒಂದು ಐಡಿಯಾ ಕೊಟ್ಬಿಡ್ತೀನಿ. ಐ ವಿಲ್ ಗಿವ್ ಯು ಆನ್ ಐಡಿಯಾ ಆನ್ ಅ ಬ್ರಾಡರ್ ಪರ್ಸ್ಪೆಕ್ಟಿವ್. ಲೇಟರ್ ವಿ ವಿಲ್ ಡಿಗ್ ಇನ್ ಟು ದಿ ಡೆಪ್ತ್ಸ್ ಆಫ್ ಎವ್ರಿ ಎಕ್ಸಾಮಿನೇಷನ್, ಆಫ್ ಎವ್ರಿ ಕ್ವಾಲಿಫಿಕೇಷನ್, ಎಜುಕೇಷನ್, ವಾಟ್ ಎವರ್ ಈಸ್ ರಿಕ್ವೈರ್ಡ್ ಆ್ಯಂಡ್ ಆಲ್ಸೋ ದಿ ಸಿಲೆಬಸ್. ಹಾಗೆ ನಾನು ಈ ಮೊದಲೇ ಹೇಳಿದ್ದೀನಿ ಕೂಡ ಕಳೆದ ಸಂಚಿಕೆಯಲ್ಲಿ, ನಾವು ಈ ಎಲ್ಲ ಮಾಹಿತಿ ವಿವರಣೆಗಳ ನಂತರ ಪ್ರತಿ ಪಠ್ಯದ
ಒಂದು ತರಗತಿಗಳನ್ನು ಕೂಡ ನಾವು ನಿಮಗೆ ಆರ್ಗನೈಸ್ಡ್ ಮ್ಯಾನರಲ್ಲಿ 1 2 3 4 ಅಂತಲೇ ಮಾಡ್ಕೊಂಡು ಹೋಗ್ತೀವಿ. ನಮ್ಮನ್ನು ಖಂಡಿತವಾಗ್ಲೂ ಫಾಲೋ ಮಾಡ್ತಾ ಇರಿ, ನಿಮಗಿದು ಹೆಚ್ಚಿಗೆ ಉಪಯೋಗ ಆಗುತ್ತೆ. ಸರಿ ಅಲ್ವಾ ಸ್ನೇಹಿತರೆ? ಸೊ PUC ಇಂದಲೇ ಇಲ್ಲಂತೂ ಕೆಲವೊಂದು ಹುದ್ದೆಗಳಿಗೆ SSLC ಇಂದಲೇ ನೀವು ನಿಮ್ಮ ತಯಾರಿಯನ್ನು ಆರಂಭಿಸಿಬಿಡಬೇಕು. ಯಾವ ಹುದ್ದೆಗೆ ಕರೀತಾರೆ ಆ ನಂತರದಲ್ಲಿ ನಾನು ಕಲ್ತ್ಕೊಳ್ತೀನಿ ಅನ್ನುವಂಥದ್ದು ಸರಿ ಅಲ್ವಾ? ಇದರಲ್ಲಿ ಏನೇನೆಲ್ಲ ಸೇರಿಸಿರ್ತಾರೆ ಕಾಂಪೊನೆಂಟ್ಸ್, ನಾವು ಓದಬೇಕಾಗಿರೋದು ಏನು, ಪಠ್ಯ ಏನು ಅಂದರೆ, ಒಂದು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಅಂತಾರೆ, ರೀಸನಿಂಗ್ ಎಬಿಲಿಟಿ, ರಾದರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ, ಹಾಗೆ ಕಂಪ್ಯೂಟರ್ ಲ್ಯಾಂಗ್ವೇಜ್, ಕಂಪ್ಯೂಟರ್ ನಾಲೆಡ್ಜ್ ರಾದರ್ ಆ್ಯಂಡ್ ಜನರಲ್ ಅವೇರ್ನೆಸ್ ಅಂತ ಹೇಳಿಬಿಟ್ಟು ಈ ಎಲ್ಲನೇ ಬ್ಯಾಂಕಿಂಗಲ್ಲಿ ಏನು ಕೇಳ್ತಾರೆ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಓಕೆ, ಬ್ಯಾಂಕಿಂಗಿಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ. ನಿಮ್ಮ ತರಗತಿಗಳು ಕೂಡ ಅಷ್ಟೇ, ಬ್ಯಾಂಕಿಂಗ್ಗೆ ಪ್ರತ್ಯೇಕವಾಗಿ, ಸ್ಟಾಫ್ ಸೆಲೆಕ್ಷನ್ಗೆ ಪ್ರತ್ಯೇಕವಾಗಿ, ಹಾಗೆ ರೈಲ್ವೇಸ್ಗೆ ಕೂಡ ಪ್ರತ್ಯೇಕವಾದ ಪ್ಲೇ ಲಿಸ್ಟ್ಗಳಲ್ಲಿ ನಿಮಗೆ ಎಲ್ಲವನ್ನು ಕೂಡ ನಾವು ಹಾಕ್ತಾ ಹೋಗ್ತೀವಿ. ನೀವು ಅದನ್ನು ನೋಡಿಕೊಂಡ್ರೆ ಸಾಕಾಗುತ್ತೆ. ಸರಿ ಅಲ್ವಾ ಸ್ನೇಹಿತರೆ? ಇದಿಷ್ಟು ನಮಗೆ ಇರುವಂಥ ಸಬ್ಜೆಕ್ಟ್ಸು, ಪ್ರತಿ ಸಬ್ಜೆಕ್ಟಿನ ಕ್ಲಾಸಸ್ಸು ನಿಮಗೆ ಬರ್ತಾ ಇರುತ್ತೆ. ಹಾಗೆ ಏಜ್ ಎಲಿಜಿಬಿಲಿಟಿ ಏನು ಅಂತಂದರೆ, ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ, ಅಂದರೆ 18 ಕನಿಷ್ಠ ವಯೋಮಿತಿ, ಹಾಗೆ 32 ಗರಿಷ್ಠ ವಯೋಮಿತಿ ಆಗಿರುತ್ತೆ ಅನ್ನುವಂಥದ್ದನ್ನು ನೋಡ್ಕೊಳ್ಳಿ. ದಿ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಏಜಸ್ ಆಫ್ any examination conducted by this particular organization will be between 18 and 32 years, which we will be detailing on each course in the classes to come up. ಹೌದಲ್ವಾ? ಹಾಗಾದರೆ ಆ ನಂತರದಲ್ಲಿ ನಾನು ಇದಿಷ್ಟು ಸಬ್ಜೆಕ್ಟ್ಸಿಗೆ ಇದಿಷ್ಟು ಎಲಿಜಿಬಲ್ ಇದ್ದೀನಿ ಅಂತಂದರೆ ಪರೀಕ್ಷೆಗಳನ್ನು ಎಷ್ಟು ಹಂತಗಳಲ್ಲಿ ನಡೆಸ್ತಾರೆ ಅಂತ ಕೇಳಿದ್ರೆ ಸ್ನೇಹಿತರೆ, ಇಲ್ಲಿ ಕರೆಯುವಂಥದ್ದು ಟಯರ್ 1, ಟಯರ್ 2 ಅಂತ ಹೇಳಿ ಕರೀತಾರೆ. ಟಯರ್ 1 ಪ್ರಿಲಿಮಿನರಿಗೆ ಟಯರ್ 1 ಅಂತಾರೆ. ಇತ್ತೀಚಿನ ದಿನಗಳಲ್ಲಿ ಇದನ್ನು ಪ್ರಿಲಿಮಿನರಿ ಅಂತ ಅನ್ನೋದಕ್ಕೆ ಕೂಡ, ಅಂದರೆ ಗೊತ್ತಾಗಲಿ ಹೇಳಿದ ತಕ್ಷಣ ಅನ್ನುವಂಥ ಭಾವನೆಯಲ್ಲಿ ಹೇಳೋದನ್ನು ಕೂಡ ಶುರು ಮಾಡಿದ್ದಾರೆ. ಹಾಗೆಯೇ ಮೇನ್ಸ್ ಅಥವಾ ಟಯರ್ 2 ಎಕ್ಸಾಮ್ಸ್ ಅಂತ ಹೇಳ್ತೀವಿ. ಸಾಧಾರಣವಾಗಿ ಮೇನ್ಸ್ ಪರೀಕ್ಷೆಗಳಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ಸ್ ಹೆಚ್ಚಿರುತ್ತೆ. ಹಾಗೆಂದರೆ ಸಾಧಾರಣವಲ್ಲದ ವಿಶೇಷವಾಗಿ ಅಂದರೆ ಪ್ರಿಲಿಮಿನರಿ ಏನು ಬರೆದಿರ್ತೀರೋ ಅದೇ ಅಡ್ವಾನ್ಸ್ ಲೆವೆಲ್ ಇರುತ್ತೆ. ಈಗ ಬ್ಯಾಂಕ್ ಕ್ಲರಿಕಲಲ್ಲಿ ಹೆಂಗೆ ಬರೀತಿರಲ್ಲ ಹಾಗೆ ಪ್ರಿಲಿಮಿನರಿ ಏನು ಬರೀತಿರೋ ಅಡ್ವಾನ್ಸ್ ಲೆವೆಲಲ್ಲಿ ಕೆಲವು ಪರೀಕ್ಷೆಗಳಿಗೆ. ಆದರೆ ಮೇನ್ಸಲ್ಲಿ ಸಾಧಾರಣವಾಗಿ ಇಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ ಅನ್ನುವಂಥದ್ದನ್ನು ಮನದಟ್ಟು ಮಾಡ್ಕೊಳ್ಳಿ ಸ್ನೇಹಿತರೆ. ಸರಿ ಅಲ್ವಾ? ಎಲ್ಲದಕ್ಕೂ ಕೂಡ ಜ್ಞಾನ ಗಂಗೋತ್ರಿ ನಿಮ್ಮ ಜೊತೆಗಿರುತ್ತೆ, ನಾನು ನಿಮ್ಮ ಜೊತೆಗಿರ್ತೀನಿ. ನಾವು ಎಲ್ಲರೂ ಕೂಡ ತಂಡ ಜ್ಞಾನ ಗಂಗೋತ್ರಿ. ವಿ ವಿಲ್ ಬಿ ವಿತ್ ಯು. ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಅಸ್ ಫಾರ್ ಎನಿ ಫರ್ದರ್ ಡೀಟೇಲ್ಸ್. ನಮಸ್ಕಾರ.